ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಪ್ರಥಮ BA ಮತ್ತು BComನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ 4 ಚಾಪ್ಟರ್ ಈಗಾಗಲೇ ನಾನು ಅದರದ್ದು ಕ್ಲಾಸ್ ತೊಗೊಂಡಿದ್ದೀನಿ. ಅದೆಲ್ಲ ಕ್ಲಾಸಸ್ದು ಒಂದು ರಿವಿಷನ್ ಥರ ನಾನು ಇವತ್ತು ಪಾಯಿಂಟ್ಸ್ನೆಲ್ಲ ಪ್ರಿಂಟ್ ತಗೊಂಡಿಟ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಅದು ಅಂದರೆ ಜಸ್ಟ್ ಅದು ಒಂದೊಂದು ಏನು ಪೋಯೆಟ್ರಿ ಇದೆಯಲ್ವಾ, ಆ ಪೋಯೆಟ್ರಿಲಿರುವಂತಹ ಇದು 4 ಚಾಪ್ಟರ್ ಏನಿದೆ, ಒಂದು ನಾಟ್ ಮಾರ್ಬಲ್, ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್, ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್, ಮತ್ತು ದ ಡ್ಯಾಫೋಡಿಲ್ಸ್ ಆ್ಯಂಡ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್. ಇದು 4 ಚಾಪ್ಟರ್ ಏನಿದೆ, ಇದಿಷ್ಟು ಚಾಪ್ಟರ್ ಇದು ನಾನು ರಿವಿಷನ್ ಮಾಡ್ತಾ ಇದ್ದೀನಿ. ರಿವಿಷನ್ ಅಂದರೆ ಅದು ಯಾವ ಚಾಪ್ಟರ್, ಜಸ್ಟ್ ನಿಮಗೆ ಬೇಸಿಕ್ ಮೇಲ್ಗಡೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಅಥವಾ ಎಲ್ಲವನ್ನು ರೀಕಾಲ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ನಾನೊಂದು ಪ್ರಿಂಟ್ ತೊಗೊಂಡು ನಿಮಗೆ ಅದನ್ನು ಬೇಸಿಕ್ ಹೇಳ್ತಾ ಬರ್ತೀನಿ. ಫಸ್ಟ್ ಚಾಪ್ಟರ್ ಏನಿದೆ, ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಎನ್ನುವಂತಹ ಚಾಪ್ಟರ್ ಏನಿದೆ, ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಚಾಪ್ಟರ್. ಅಂದರೆ ಯಾವುದೇ ಮಾರ್ಬಲ್ಗಳಲ್ಲಿ ಕಟ್ಟಿರುವಂತಹ ಏನು ಬಿಲ್ಡಿಂಗ್ ಇದೆ ಅದು, ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ಏನಿದೆ, ಅದೆಲ್ಲದಕ್ಕಿಂತ ಒಂದು ಪೋಯೆಟ್ರಿ ಎನ್ನುವಂಥದ್ದು ತುಂಬ ಶಾಶ್ವತವಾದದ್ದು, ಅದಕ್ಕಿಂತ ಮಿಗಿಲಾದದ್ದು ಪೋಯೆಟ್ರಿ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಒಂದು ವಿಲಿಯಂ ಶೇಕ್ಸ್ಪಿಯರ್ ಬರೆದಿರ್ತಾರೆ, ಅವರ ಸ್ನೇಹಿತರಿಗೆ ಬರೆದಿರುವಂತಹ ಒಂದು ಪೋಯೆಟ್ ಆಗಿರ್ತದೆ ಇದು. ಸೊ ರಿವಿಷನ್ಗೆ ಹೋಗೋದಾದರೆ, this poem is taken from Sonnet 55. In this poem, Shakespeare compares poetry with the beautiful building and the monuments. ಅಂದರೆ ಏನು ವಿಲಿಯಂ ಶೇಕ್ಸ್ಪಿಯರ್ ಇದ್ದಾರೆ, ಅವರ ಪೋಯಿಟ್ರಿ ಅವರು ಅವರ ಸ್ನೇಹಿತರಿಗೆ ಬರೆದಿರುವಂಥ ಪೋಯಿಟ್ರನ್ನ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಕಂಪೇರ್ ಮಾಡಿ ಹೇಳ್ತಾರೆ, ಅಥವಾ ಮೌನ್ಮೆಂಟ್ಸ್ ಅಂದರೆ ಸ್ಮಾರಕಗಳಿಗೆ ಅದನ್ನು ಹೋಲಿಕೆ ಮಾಡಿ ಹೇಳ್ತಾರೆ. ಅಂದರೆ ಅದಕ್ಕಿಂತ ಪೋಯಮ್ ಅನ್ನುವಂಥದ್ದು, ನಾನು ನನ್ನ ಸ್ನೇಹಿತನಿಗೆ ಬರೆದಿರುವಂಥ ಪೋಯಮ್ ತುಂಬ ಮಹತ್ವವಾದುದು ಅನ್ನುವುದನ್ನು ಇಲ್ಲಿ ಹೇಳ್ತಾರೆ. ದ ಪೋಯೆಟ್ ಸೇಸ್ ದಟ್ ಮಾರ್ಬಲ್ ಸ್ಟ್ಯಾಚ್ಯೂಸ್ ಆ್ಯಂಡ್ golden monuments look very strong, but they cannot last forever. Time, rain, wind, war and natural disasters can destroy them ಅಂತ ಹೇಳ್ತಾರೆ. ಅಂದರೆ ಈ ಏನು ಚಿನ್ನದ ಲೇಪನಗಳಿಂದ ಮಾಡಿದ ಸ್ಮಾರಕಗಳಾಗಲಿ, ಅಥವಾ ದೊಡ್ಡ ಮಾರ್ಬಲ್ಗಳು, ಶಿಲೆಗಳಿಂದ ಮಾಡಿದಂತಹ ಎಂತಹ ದೊಡ್ಡ ಬಿಲ್ಡಿಂಗ್ಗಳಾಗಲಿ, ಎಂತಹದ್ದೇ ಆಗಲಿ, ಅವರು ನೋಡಲಿಕ್ಕೆ ಮಾತ್ರ ಸ್ಟ್ರಾಂಗ್ ಆಗಿರ್ತವೆ. ಆದರೆ ಅವುಗಳು ಯಾವುದಾದ್ರೂ ಒಂದು ದೊಡ್ಡದಾದ ಮಳೆ ಅಥವಾ ಕಾಲ ತುಂಬ ವರ್ಷಗಳಾದ ನಂತರ, ಅಥವಾ ದೊಡ್ಡ ಮಳೆ, ದೊಡ್ಡ ಗಾಳಿ, ಗುಡುಗು, ಸಿಡಿಲುಗಳಿಗೆ, ಅಥವಾ ದೊಡ್ಡ ಯುದ್ಧಗಳಾದಾಗ, ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಅಂತ ಏನಿದೆ, ನಮ್ಮದು ನೈಸರ್ಗಿಕವಾಗಿ ಆಗುವಂತಹ ಯಾವುದಾದ್ರೂ ಒಂದು ಭೂಕಂಪವು ಏನಾದರೂ ಆದಾಗ, ಒಂದು ಡಿಸಾಸ್ಟರ್ಗಳಾದಾಗ ಅವೆಲ್ಲ ಬಿಲ್ಡಿಂಗ್ಗಳು ಏನೇ ಇದ್ರೂ ಕೂಡ ಬಿದ್ದು ಹೋಗುವಂತಹದ್ದು, ಅದು ಯಾವತ್ತೂ ಶಾಶ್ವತವಂತೂ ಅಲ್ಲ. ಅದು ಎಂಥ ಚಿನ್ನ, ತಾಮ್ರದ ಲೇಪನಗಳಿಂದ ನೀವು ಅದನ್ನು ಮಾಡಿದರೂ ಕೂಡ ಅದು ಶಾಶ್ವತವಲ್ಲ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಹಾಗೆಯೇ, however, a good poem never dies. Poetry lives in the hearts of and minds of people for many generation. ಎಷ್ಟು ವರ್ಷಗಳು ಅಥವಾ ಎಷ್ಟು ಶತಮಾನಗಳು ಕೂಡ ಆದ್ರೂ ಒಬ್ಬ ಪೋಯೆಟ್ರಿ ಒಬ್ಬ ಕವಿ ಬರೆದಿರುವಂತಹ ಒಂದು ಕವನ ಅನ್ನೋದು ಏನಿದೆ, ಅದು ಎಂತಹ ಶತಮಾನಗಳು ಕಳೆದ್ರೂ ಕೂಡ ಅದು ಹೋಗುವುದಿಲ್ಲ, ಅಳಿದು ಹೋಗುವಂತಹದ್ದಲ್ಲ. ಅದು ಶತಮಾನಗಳ ನಂತರ ಕೂಡ ಅದು ಉಳಿದಿರುವಂತಹದ್ದು, ಎಲ್ಲರ ಮನಗಳಲ್ಲಿ ನೆನಪಿಡುವಂತಹದ್ದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. As long as people continue to read this poem, the person praised in the poem will never be forgotten. ಅಂದರೆ ನಾವು ಎಷ್ಟು ದಿನಗಳ ತನಕ ಆ ಪೋಯಮನ್ನು ನೆನ್ಪಿಟ್ಕೊಳ್ತೀವಿ ಅಥವಾ ಓದ್ತಾ ಇರ್ತೀವಿ, ಅಲ್ಲಿ ತನಕ ಆ ಪೋಯಮಲ್ಲಿರುವಂತಹ ಯಾವ ವ್ಯಕ್ತಿಗೋಸ್ಕರ ನಾವು ಬರೆದಿದ್ದೀವಲ್ಲ, ಆ ಪೋಯಮಲ್ಲಿರುವಂತಹ ಒಬ್ಬ ವ್ಯಕ್ತಿ ನಾವು ಹೊಗಳ್ತಾನೆ ಇರ್ತೀವಿ, ಅಥವಾ ಅವನನ್ನು ಯಾವತ್ತೂ ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಇಲ್ಲಿ ಈ ಕವನದಲ್ಲಿ ಹೇಳ್ತಾರೆ. ಹಾಗೆಯೇ, ದ ಪೋಯೆಟ್ ಬಿಲೀವ್ಸ್ ದಟ್ ವರ್ಡ್ಸ್ ಆರ್ ಮೋರ್ ಪವರ್ಫುಲ್ ದ್ಯಾನ್ ಸ್ಟೋನ್. ಅಂದರೆ ನಾವು ಬರೆದಿರುವಂತಹ ಮಾತಾಡುವಂಥ ಮಾತುಗಳೆಲ್ಲ ಎಷ್ಟು ಪವರ್ಫುಲ್ ಅಂದರೆ ಅದು ಕಲ್ಲುಗಳಿಗಿಂತಲೂ ಪವರ್ಫುಲ್ ಆಗಿರುವಂಥದ್ದು. ಈವನ್ ಕಿಂಗ್ಸ್ ಬಿಲ್ಡ್ ಎ ಗ್ರೇಟ್ ಮೌನ್ಮೆಂಟ್ಸ್, ಬಟ್ ದೋಸ್ ಮೌನ್ಮೆಂಟ್ಸ್ ಮೇ ಡಿಸಪಿಯರ್ ಒನ್ ಡೇ. ಎಂಥ ದೊಡ್ಡ ಮಹಾರಾಜರೇ ಆಗಲಿ, ದೊಡ್ಡ ಸ್ಮಾರಕಗಳನ್ನು ಅವರು ಕಟ್ಟಬಹುದು, ಬಟ್ ಅವು ಒಂದಲ್ಲ ಒಂದು ಸಮಯದಲ್ಲಿ, ಎಷ್ಟೊಂದು ಕಾಲಾಂತರದಲ್ಲಿ ಅದು ಖಂಡಿತ ಡಿಸಪಿಯರ್ ಆಗೇ ಆಗ್ತದೆ. ಅ ಬ್ಯೂಟಿಫುಲ್ ಪೋಯಮ್ ಕ್ಯಾನ್ ಸರ್ವೈವ್ ಫಾರ್ ಎವರ್. ಆದರೆ ಒಂದು ಸುಂದರವಾದ ಒಂದು ಕವಿತೆ ಏನಿದೆ, ಅದು ಯಾವಾಗಲೂ ಜನಮಾನಸದಲ್ಲಿ ನೆನ್ಪಿಟ್ಕೊಳ್ಳುವಂತಹದ್ದು ಎನ್ನುವುದನ್ನು ಈ ಕವಿತೆ ಒಳಗೊಂಡಿರುತ್ತದೆ. ಸೊ ಓವರಾಲ್ ಸಮ್ಮರಿಯನ್ನಷ್ಟೇ ನಾನು ಜಸ್ಟ್ ನಿಮಗೆ ರಿವಿಷನ್ ಟೈಪಲ್ಲಿ ಹೇಳಿದ್ದೀನಿ. ನೀವು ಇದನ್ನೊಂದು ಅರ್ಥ ಮಾಡಿಕೊಂಡು ನೀವು ಬರೀಲಿಕ್ಕೆ ಹೋಗ್ಬೋದು ಅಥವಾ ಬರೀತಾ ಹೋಗ್ಬೋದು. ಈ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್, ಇದು ಏನು ಒಂದು ವಾಕ್ಯದಲ್ಲಿ ಇವರು ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ,
ಪೋಯಟ್ರಿ ಈಸ್ ಸ್ಟ್ರಾಂಗರ್ ದೆನ್ ಟೈಮ್ ಆ್ಯಂಡ್ ಮೋರ್ ಪವರ್ಫುಲ್ ದೆನ್ ಮೌನ್ಮೆಂಟ್ಸ್ ಅಂತ. ಅದು ಯಾವಾಗಲೂ ಉಳ್ಕೊಳ್ಳುವಂತಹದ್ದು ಪೋಯಟ್ರಿ ಎನ್ನುವಂಥದ್ದು. ಮತ್ತು ಅದು ದೊಡ್ಡ ದೊಡ್ಡ ಸ್ಮಾರಕಗಳು ಅಥವಾ ಬಿಲ್ಡಿಂಗ್ಗಳು ಏನು ಎಲ್ಲದಕ್ಕಿಂತ ಕೂಡ ಗಟ್ಟಿಯಾದದ್ದು ಅಥವಾ ಸರ್ವಶ್ರೇಷ್ಠವಾದದ್ದು ಅಥವಾ ಅದು ತುಂಬ ವರ್ಷಗಳ ಕಾಲ ಉಳಿದಿರುವಂತಹದ್ದು ಅಂತ ಇಲ್ಲಿ ಹೇಳ್ತಾರೆ. ಗುಡ್ ಲಿಟ್ರೇಚರ್ ಗಿವ್ಸ್ ಎವರ್ ಲಾಸ್ಟಿಂಗ್ ಲೈಫ್ ಟು ಎ ಪರ್ಸನ್. ಅಂದರೆ ಒಬ್ಬ ಗುಡ್ ಲಿಟ್ರೇಚರ್, ಒಬ್ಬ ಒಳ್ಳೆಯ ಸಾಹಿತ್ಯ ಅಥವಾ ಒಳ್ಳೆಯ ಒಬ್ಬ ಲೇಖಕರೇನಿದ್ದಾರೆ ಅವರು ಒಂದು ಪರ್ಸನ್ನಿಗೆ ಯಾವತ್ತೂ ಒಂದು ಮರೆಯಲಾಗದಂತಹ ಜೀವನವನ್ನು ಕೊಡ್ತಾರೆ ಅವರೊಂದು ತಮ್ಮ ಲಿಟರೇಚರ್ಗಳ ಮೂಲಕ ಅಂತ. ಅಂದರೆ ಒಬ್ಬ ವ್ಯಕ್ತಿಗೆ ಆಗಿ ಬರೆದಿರುವಂತಹ ಕವನ ಏನಿದೆ ಅದು ತುಂಬ ಅವರಿಗೆ ದೊಡ್ಡ ಗಿಫ್ಟ್ ಆಗಿರ್ತದೆ. ಜೀವನ ಪೂರ್ತಿ ಅದು ಮರೆತು ಹೋಗಲಾಗದಂತಹ ಅಥವಾ ಯಾವತ್ತೂ ಅಳಿಸಲಾಗದಂತಹ ಗಿಫ್ಟ್ ಅದಾಗಿರ್ತದೆ ಎನ್ನುವುದಿಲ್ಲಿ ನಾವು ನೋಡ್ಬೋದು. ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರ ಸ್ನೇಹಿತರಿಗಾಗಿ ಬರೆದಿರುವಂತಹ ಏನು ಈ ಕವಿತೆ ಎನ್ನುವುದು ಎಲ್ಲ ದೊಡ್ಡ ಸ್ಮಾರಕಗಳೆಲ್ಲದಕ್ಕಿಂತ ಮಿಗಿಲಾದದ್ದು. ಹಾಗೇನೋ ಅದು ಯಾವತ್ತು ಅಳಿದು ಹೋಗುವಂಥದ್ದಲ್ಲ. ಎಂತಹ ಒಂದು ಡಿಸಾಸ್ಟರ್ಗಳು ಬಂದರೂ ಕೂಡ ಬಿಲ್ಡಿಂಗ್ಗಳೆಲ್ಲ ಹೇಗೆ ಅದು ನಾಶ ಆಗ್ತದೆ, ಆದರೆ ಕವಿ ಬರೆದ ಈ ಕವಿತೆ ಮಾತ್ರ ಯಾವತ್ತೂ ನಾಶ ಆಗುವುದಿಲ್ಲ. ಕವಿತೆಗೆ ಅಷ್ಟು ಒಂದು ಮಹತ್ವ ಇದೆ ಅನ್ನೋದನ್ನು ನಾವಿಲ್ಲಿ ಈ ಓವರಾಲ್ ಸಾರಾಂಶದಲ್ಲಿ ನೋಡ್ಕೊಳ್ಬಹುದಾಗಿದೆ. ಹಾಗೆಯೇ ನಾವೀಗ ಸೆಕೆಂಡ್ ಪಠ್ಯಭಾಗಕ್ಕೆ ಹೋಗೋದಾದರೆ ರಿವಿಷನ್ಗೆ, ಅದು ಕೂಡ ವಿಲಿಯಂ ಶೇಕ್ಸ್ಪಿಯರ್ ಅವರೇ ಬರೆದಿರುವಂತಹ ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂಥ, ಆಲ್ರೆಡಿ ನಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಪ್ರೇಮ ಕವಿ ಅಥವಾ ಪ್ರೀತಿಗಾಗಿ ತುಂಬ ಏನು ಪ್ರೀತಿಗೆ ಸಂಬಂಧಿಸಿದ ಹಾಗೆ ತುಂಬ ಕವನಗಳನ್ನೆಲ್ಲ ಬರೆದಿರುವಂತಹವರಾಗಿರ್ತಾರೆ. ಸೊ ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಂತ ಇಲ್ಲಿ ಸೆಕೆಂಡ್ ರಿವಿಷನ್ ಪಠ್ಯಭಾಗಕ್ಕೆ ಹೋಗೋದಾದರೆ, ದಿಸ್ ಪೋಯಮ್ ಈಸ್ ಸಾನೆಟ್ಸ್ 166. ಅಂದರೆ ಇದು ಕೂಡ ಸಾನೆಟ್ ಆಗಿರ್ತದೆ. 14 ಲೈನ್ಗಳನ್ನು ಒಳಗೊಂಡಿರುವಂತಹ ಒಂದು ಸಾನೆಟ್ ಆಗಿರ್ತದೆ. ಹಾಗೆಯೇ ದಿಸ್ ಪೋಯಮ್ ಈಸ್ ಸಾನೆಟ್ 166. ಇಟ್ ಈಸ್ ಒನ್ ಆಫ್ ಶೇಕ್ಸ್ಪಿಯರ್ಸ್ ಮೋಸ್ಟ್ ಫೇಮಸ್ ಪೋಯಮ್ ಅಬೌಟ್ ಟ್ರೂ ಲವ್. ಅಂದರೆ ಇದು ಕೂಡ ಈಗಾಗಲೇ ಹೇಳಿದಂತೆ ಪ್ರೇಮ ಕವಿಯಾಗಿರುವಂತಹ ಶೇಕ್ಸ್ಪಿಯರ್ ಏನಿದ್ದಾರೆ ಅವರು ಬರೆದಿರುವಂಥ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪೋಯಮ್ ಆಗಿರ್ತದೆ. ಪ್ರೀತಿಯ ಬಗ್ಗೆ ಅವರು ಬರೆದಿರುವಂತಹದ್ದು. ಹಾಗೆಯೇ ದ ಪೋಯೆಟ್ ಎಕ್ಸ್ಪ್ಲೈನ್ಸ್ ದಟ್ ಟ್ರೂ ಲವ್ ಇಸ್ ಪ್ಯೂರ್, ಹಾನೆಸ್ಟ್ ಆ್ಯಂಡ್ ಫೇತ್ಫುಲ್. ರಿಯಲ್ ಲವ್ ಡಸ್ ನಾಟ್ ಚೇಂಜ್ ಬಿಕಾಸ್ ಆಫ್ ಪ್ರಾಬ್ಲಮ್ಸ್, ಡಿಸ್ಟೆನ್ಸ್ ಆ್ಯಂಡ್ ಡಿಫಿಕಲ್ಟೀಸ್ ಅಂತ ಇಲ್ಲಿ ಹೇಳ್ತಾರೆ. ನಿಜವಾದ ಪ್ರೀತಿ ಅನ್ನುವಂಥದ್ದು ಯಾವಾಗಲೂ ಪರಿಶುದ್ಧವಾಗಿರ್ತದೆ, ಅದೊಂದು ಪ್ರಾಮಾಣಿಕವಾಗಿರ್ತದೆ, ಹಾಗೆ ನಂಬಿಕೆಗೆ ಅರ್ಹವಾಗಿರ್ತದೆ. ರಿಯಲ್ ಲವ್ ಡಸ್ ನಾಟ್ ಚೇಂಜ್ ಬಿಕಾಸ್ ಆಫ್ ಪ್ರಾಬ್ಲಮ್ಸ್, ಡಿಸ್ಟೆನ್ಸ್ ಆ್ಯಂಡ್ ಡಿಫಿಕಲ್ಟೀಸ್. ಅದೇನೇ ಕಷ್ಟಗಳಿರಲಿ ಅಥವಾ ಅದೆಷ್ಟೇ ಅಂತರಗಳಿರಲಿ, ದೇಶ ಬಿಟ್ಟು ದೇಶದಲ್ಲಿ ಅವರಿಬ್ಬರು ಇರಲಿ ಅಥವಾ ಇಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಪ್ಯೂರ್ ಲವ್ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಅದು ಬ್ರೇಕ್ ಆಗುವಂತಹದ್ದಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹಾಗೆಯೇ ಈ ಕಂಪೇರ್ಸ್ ಟ್ರೂ ಲವ್ ಟು ಎ ಗಿಲ್ಡಿಂಗ್ ಸ್ಟಾರ್ಸ್. Sailors use stars to find the correct direction in the sea. In the same way, true love guides ಪೀಪಲ್ ಥ್ರೂ ಔಟ್ ದೇರ್ ಲೈಫ್ಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಮ್ಮ ಆಥರ್ ಏನಿದ್ದಾರೆ, ಕವಿ ಏನಿದ್ದಾರೆ ಶೇಕ್ಸ್ಪಿಯರ್, ಪ್ರೀತಿಯನ್ನು, ನಿಜವಾದ ಪ್ರೀತಿಯನ್ನು ಒಂದು ಸ್ಟಾರಿಗೆ ಹೋಲಿಕೆ ಮಾಡ್ತಾರೆ. ಅಂದರೆ ಗೈಡಿಂಗ್ ಸ್ಟಾರ್ ಅಂತ ಹೇಳ್ತಾರೆ. ಗೈಡಿಂಗ್ ಸ್ಟಾರ್ ಅಂದರೆ ಹಿಂದೆಲ್ಲ ನೌಕೆಗಳೆಲ್ಲ ಸಮುದ್ರಯಾನ ಮಾಡ್ತಾ ಇರುವಾಗ ನೌಕೆಗಳಿಗೆಲ್ಲ ಒಂದು ದಿಕ್ಸೂಚಿ ಹಾಗೆ ನಮ್ಮನ್ನು ಸ್ಟಾರ್ ನಕ್ಷತ್ರ, ಒಂದು ಪೋಲ್ ಸ್ಟಾರ್ ಅಂತ ಹೇಳ್ತಾರೆ, ಏನು ಧ್ರುವ ನಕ್ಷತ್ರ ಅಂತಾರಲ್ಲ, ಅದು ಎಲ್ಲರಿಗೆ ದಿಕ್ಸೂಚಿಯ ಹಾಗೆ ಇತ್ತು. ಅಂದರೆ ನಾವಿಕರಿಗೆ ಹೇಗೆ ನಾವೇ ಹೋಗಬೇಕು ಅಥವಾ ನೌಕೆ ಹೇಗೆ ಹೋಗಬೇಕು ಎನ್ನುವುದು ಆ ಪೋಲ್ ಸ್ಟಾರನ್ನು ನೋಡಿ ಅವರು ದಿಕ್ಸೂಚಿಯನ್ನಾಗಿ ಮಾಡ್ಕೊಳ್ತಾ ಇದ್ರಂತೆ. ಅಂದರೆ ಅದೊಂದು ಗೈಡ್ ಆಗಿರ್ತಿತ್ತು. ಅಂದರೆ ಅವರಿಗೆ ಅದು ಹೋಗಲಿಕ್ಕೆ ಮಾರ್ಗ ತೋರಿಸ್ತಾ ಇತ್ತು ಆ ಪೋಲ್ ಸ್ಟಾರ್ ಅನ್ನುವಂತಹದ್ದು. ಹಾಗೆಯೇ ಪ್ರೀತಿ ಅನ್ನುವಂಥದ್ದು ಕೂಡ ಒಂದು ಸ್ಟಾರ್, ಅದೇ ಗೈಡಿಂಗ್ ಸ್ಟಾರ್ ಥರ ಇರ್ತದೆ. ನಾವು ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾವ ರೀತಿಯಲ್ಲಿ ಇರಬೇಕು ಅಂತ ನಮಗೆ ಅದೊಂದು ಮಾರ್ಗದರ್ಶನವನ್ನು ನೀಡ್ತದೆ. ನಮ್ಮ ಥ್ರೂ ಔಟ್ ನಮ್ಮ ಜೀವನ ಪೂರ್ತಿ ಅದು ನಮಗೆ ತುಂಬ ಹೆಲ್ಪ್ ಮಾಡ್ತದೆ, ನಿಜವಾದ ಪ್ರೀತಿ ಅನ್ನುವಂತಹದ್ದು ಅಂತ ಇಲ್ಲಿ ಹೇಳ್ತಾರೆ. ದ ಪೋಯೆಟ್ ಆಲ್ಸೋ ಸೇಸ್ ದ್ಯಾಟ್ ಬ್ಯೂಟಿ ಫೇಡ್ಸ್ ವಿತ್ ಏಜ್. People becomes old, but true love never becomes old. It remains strong until the end of life ಅಂತ ಹೇಳ್ತಾರೆ. The poet says beauty fades with age. ಅಂದರೆ ಒಂದು ಕಾಲದ ತನಕ ಒಂದು ಸೌಂದರ್ಯ ಅನ್ನೋದು ಇರ್ತದೆ, ಅದೊಂದು ಏಜ್ ಆದ ನಂತರ ಸೌಂದರ್ಯ ಹೇಗೆ ಮಾಸ್ತದೆ ಅಥವಾ ನಾವು ಹೇಗೆ ಓಲ್ಡ್ ಆಗ್ತೇವೆ, ನಮ್ಮ ವರ್ಷ ಆಗಿ ನಾವು ಓಲ್ಡ್ ಆಗ್ತಾ ಹೋಗ್ತೇವಲ್ವಾ, ಹಾಗೆಯೇ ಈ ನಿಜವಾದ ಪ್ರೀತಿ ಎಷ್ಟು ವರ್ಷಗಳಾದರೂ ಕೂಡ ಅದು ಮಾತ್ರ ಓಲ್ಡ್ ಆಗೋದಿಲ್ಲ. ಪ್ರೀತಿ ಯಾವಾಗಲೂ ಪ್ರತಿದಿನವೂ ನಮಗೆ ಹೊಸ ಚೈತನ್ಯವನ್ನು ನೀಡ್ತದೆ. ಅದು ಯಾವಾಗಲೂ ನಮ್ಮದು ಕಾನ್ಸ್ಟೆಂಟ್ ಆಗಿರ್ತದೆ, ಅದು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತದೆ. ನಮ್ಮ ಜೀವನ ಕಳೆಯುವ ತನಕ ಅಥವಾ ಕೊನೆ ಉಸಿರಿರುವ ತನಕ ನಿಜವಾದ ಪ್ರೀತಿ ಅನ್ನೋದೇನಿದೆ ಅದು ರಿಮೈನ್ಸ್ ಸ್ಟ್ರಾಂಗ್ ಅಂದರೆ ಯಾವಾಗಲೂ ಸ್ಟ್ರಾಂಗ್ ಆಗಿರ್ತದೆ. ಪ್ಲಸ್ ಅದು ಎಂತಹ ಸಂದರ್ಭ ಬಂದ್ರೂ ಅದು ವರ್ಷ ಆದ ಹಾಗೆ ನನ್ನ ಪ್ರೀತಿ ಮಾಸುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ.
ಹಾಗೆಯೇ ಎಟ್ ದ ಎಂಡ್ ಶೇಕ್ಸ್ಪಿಯರ್ ಕಾನ್ಫಿಡೆಂಟ್ಲಿ ಸೇಸ್ ದ್ಯಾಟ್ if his idea of love is wrong, then he has never written poetry and nobody has ever loved. This shows how strongly he believes in true love. ಅಂದರೆ ಎಂಡ್ ಆಫ್ ದ ಪೋಯೆಟ್ ಏನಿದೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಶೇಕ್ಸ್ಪಿಯರ್ ಕಾನ್ಫಿಡೆಂಟಾಗಿ ಹೇಳ್ತಾರೆ, ಅವರಿಗೆ ಪ್ರೀತಿಯ ಬಗ್ಗೆ ಇರುವಂತಹ ಅಭಿಪ್ರಾಯವನ್ನು ಅವರು ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾರೆ ಅಂದರೆ, ಒಂದು ವೇಳೆ ಅವರಿಗಿರುವಂತಹ ಇದೆಲ್ಲ ಕಾನ್ಸೆಪ್ಟ್ ಏನಿದೆ ಅಥವಾ ಇದೆಲ್ಲ ಪ್ರೀತಿಯ ಬಗ್ಗೆ ಅವರಿಗಿರುವಂತಹ ಒಂದು ವಿಷಯಗಳೆಲ್ಲ ಅವರಿಗೆ ಏನೇನು ಗೊತ್ತಿದೆ ಅದೆಲ್ಲವೂ ತಪ್ಪಾದರೆ ಅವರು ಇದೊಂದು ಕವನವನ್ನು ಬರದೇ ಇಲ್ಲ ಅಂತ ನಾವು ನಂಬ್ಕೋಬೋದು, ಅಥವಾ ಅವರು ಇದೊಂದು ಕವನವನ್ನೇ ಬರೆದಿಲ್ಲ, ಅಥವಾ ಯಾರು ಕೂಡ ನೋ ಬಡಿ ಹ್ಯಾಸ್ ಎವರ್ ಲವ್ಡ್, ಯಾರು ಕೂಡ ಪ್ರೀತಿಯನ್ನು ಅನುಭವಿಸಿಯೇ ಇಲ್ಲ, ಒಬ್ಬರಿಂದ ಪ್ರೀತಿಯನ್ನು ಅನುಭವಿಸಿಲ್ಲ ಅಂತ ಇಲ್ಲಿ ಕವಿ ಹೇಳ್ತಾರೆ. ಅಂದರೆ ಪ್ರೀತಿಯ ಬಗ್ಗೆ ನಾನು ಬರೆದಿರುವುದು ಸುಳ್ಳಾದರೆ ಅಥವಾ ಇದೆಲ್ಲ ತಪ್ಪಾದರೆ, ನನ್ನ ಅನಿಸಿಕೆಗಳೆಲ್ಲ ತಪ್ಪಾದರೆ ನಾನೊಂದು ಕವನವನ್ನೇ ಬರೆದಿಲ್ಲ, ಅಥವಾ ನೋ ಬಡಿ ಹ್ಯಾಸ್ ಎವರ್ ಲವ್ಡ್ ಅಂತ ನಾವು ಯಾರನ್ನು ಪ್ರೀತಿಗೆ ಅರ್ಹರಾಗಿಲ್ಲ ಅಥವಾ ಪ್ರೀತಿಯನ್ನು ನಾವು ಅನುಭವಿಸಿಲ್ಲ, ಯಾರಿಂದನೂ ಕೂಡ ಪಡೆದುಕೊಂಡಿಲ್ಲ ಅನ್ನೋದನ್ನು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾರೆ. ಅವರಿಗೆ ಎಷ್ಟು ಪ್ರೀತಿಯ ಬಗ್ಗೆ ಅಥವಾ ನಿಜವಾದ ಪ್ರೀತಿಯ ಬಗ್ಗೆ ಅವರಿಗೆ ಎಷ್ಟು ಒಂದು ಸ್ಟ್ರಾಂಗ್ ಆದ ಅಭಿಪ್ರಾಯ ಇತ್ತು ಮತ್ತು ಅವರು ಎಷ್ಟು ಅದನ್ನು ನಂಬ್ತಾ ಇದ್ರು ಎನ್ನುವುದನ್ನು ನಾವು ಇದಿಷ್ಟು ಕವನದಲ್ಲಿ ನೋಡ್ಬೋದು. ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅನ್ನುವಂತಹ ಈ ಕವಿತೆಯಲ್ಲಿ ಇದಿಷ್ಟು ಸಾರಾಂಶವನ್ನು ಒಳಗೊಂಡಿರ್ತದೆ. ಇದರದ್ದು ಸಾರಾಂಶ ಅಥವಾ ಇದಿಷ್ಟು ಓವರ್ ಆಲ್ ಸಮ್ಮರಿಯಲ್ಲಿರುವಂತಹ ಒಂದು ಕಾನ್ಸೆಪ್ಟ್ ಎಂತಂದರೆ, ಟ್ರೂ ಲವ್ ಇಸ್ ಕಾನ್ಸ್ಟೆಂಟ್, ಫೇತ್ಫುಲ್ ಆ್ಯಂಡ್ ಎವರ್ ಲಾಸ್ಟಿಂಗ್ ಅಂತ ಆಗುತ್ತೆ. ಅಂದರೆ ನಿಜವಾದ ಪ್ರೀತಿ ಎನ್ನುವಂಥದ್ದು ಕಾನ್ಸ್ಟೆಂಟ್ ಆಗಿರ್ತದೆ, ಅಂದರೆ ಸ್ಥಿರವಾಗಿರ್ತದೆ, ನಂಬಿಕೆಗೆ ಅರ್ಹರಾಗಿರ್ತದೆ ಮತ್ತು ಎವರ್ ಲಾಸ್ಟಿಂಗ್ ಆಗ್ತದೆ, ಯಾವತ್ತೂ ಅದು ನಾಶವಾಗದಂತಹ ಪ್ರೀತಿಯಾಗಿರ್ತದೆ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದು. ಅದರದ್ದು ರಿಯಲ್ ಲವ್ ನೆವರ್ ಚೇಂಜಸ್ ವಿತ್ ದ ಟೈಮ್ ಆರ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳ್ತಾರೆ. ಅಂದರೆ ನಿಜವಾದ ಪ್ರೀತಿ ಯಾವುದೇ ಸಮಯದಲ್ಲೂ ಕೂಡ ಬದಲಾಗುವುದಿಲ್ಲ ಅಥವಾ ಇಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿ ಕೂಡ ಕಷ್ಟದಲ್ಲಿ ಕೂಡ ಅದು ಬದಲಾಗುವುದಿಲ್ಲ ಎನ್ನುವುದು ಓವರ್ ಆಲ್ ಸಮ್ಮರಿ ಆಗಿರ್ತದೆ. ಈಗ ನೆಕ್ಸ್ಟ್ ಸಾರಾಂಶಕ್ಕೆ ಹೋಗೋದಾದರೆ ದ ಡ್ಯಾಫೋಡಿಲ್ಸ್. ಯಾಕಂದರೆ ಇದು ಪ್ರತಿ ಸಲ ಎಕ್ಸಾಮ್ಗೆ ರಿಪೀಟೆಡ್ ಆಗಿ ಈ ಚಾಪ್ಟರಿಂದ ನಾನು ಈಗಾಗಲೇ ಹೇಳಿರುವಂತೆ ಇದರ ಬಗ್ಗೆ ಸಪ್ರೇಟಾಗಿ ಒಂದು ಕ್ಲಾಸ್ ಕೂಡ ಹಾಕಿದ್ದೇನೆ. ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಈ ಕ್ಲಾಸ್. ದಯವಿಟ್ಟು ಈ ಕ್ಲಾಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸ್ವಲ್ಪ 1-2 ಸಲ ಪಠ್ಯನ ಒಂದು ಸಲ ಓದ್ಕೊಂಡು ನಿಮಗೆ ಯಾವ ಸಾರಾಂಶ ಎಲ್ಲಿದೆ, ಯಾವುದ್ರದ್ದು ಈ ಕ್ವಶನ್ಸ್ ಬರ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಬರೀ ನೀವು ಸಾರಾಂಶವನ್ನು ಕೇಳ್ಕೊಳ್ಳೋದ್ರಿಂದನೂ ಇದು ಹೆಲ್ಪ್ ಆಗೋದಿಲ್ಲ. ನೀವು ಸ್ವಲ್ಪ ಪಠ್ಯ ಭಾಗವನ್ನು 1-2 ಸಲನಾದರೂ ನೀಟಾಗಿ ಅರ್ಥ ಮಾಡ್ಕೊಂಡು ಓದ್ಕೋಬೇಕಾಗತ್ತೆ. ಹಾಗೆ ಇದ್ರದ್ದು ಒಂದು ರಿವಿಷನ್ ಮಾಡೋದಾದರೆ, ಈ ಪಠ್ಯವನ್ನು ದ ಡ್ಯಾಫೋಡಿಲ್ಸನ್ನು ಬರೆದಿರುವಂತಹವರು ಪೋಯೆಟ್ ವಿಲಿಯಂ ವರ್ಡ್ಸ್ವರ್ತ್ ಅನ್ನುವಂಥವರು. ಇವರು ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಒಬ್ಬ ನೇಚರ್ ಕವಿಯಾಗಿರ್ತಾರೆ, ಪ್ರಕೃತಿಯ ಬಗ್ಗೆ ಬರೆಯುವಂತಹ ಕವಿಯಾಗಿರ್ತಾರೆ. ದಿಸ್ ಪೋಯಮ್ ಈಸ್ ಅಬೌಟ್ ದ ಬ್ಯೂಟಿ ಆಫ್ ನೇಚರ್. ಅಂದರೆ ಅವರು ನೈಸರ್ಗಿಕವಾಗಿರುವಂತಹ ಏನು ಸುಂದರ ಇದೆ ಅದರ ಬಗ್ಗೆ ನಮ್ಮ ಕವಿ ಬರೀತಾರೆ. ಒನ್ ಡೇ ದ ಪೋಯೆಟ್ ವಾಸ್ ವಾಕಿಂಗ್ ಅಲೋನ್ ಲೈಕ್ ಎ ಕ್ಲೌಡ್. ಅಂದರೆ ಒಂದು ದಿನ ನಮ್ಮ ಪೋಯೆಟ್ ಏನಿದ್ದಾರೆ ಮೋಡದ ಹಾಗೆ, ಒಬ್ಬ ಒಂಟಿಯಾದ ಮೋಡದ ಹಾಗೆ ವಾಕ್ ಮಾಡ್ತಾ ಇರ್ತಾರೆ. ಸಡನ್ಲಿ he sees thousands of golden daffodils beside a lake. ಅಂದರೆ ಸಡನ್ನಾಗಿ ಈಗ ಮೋಡದ ಹಾಗೆ ಒಂದು ಅಲೆಮಾರಿಯ ಹಾಗೆ ವಾಕ್ ಮಾಡ್ತಾ ಹೋಗ್ತಿರುವಾಗ ಅವರು ಸಡನ್ನಾಗಿ ಒಂದು ಚಿನ್ನದ ಬಣ್ಣದಲ್ಲಿರುವಂಥ ಡ್ಯಾಫೋಡಿಲ್ಸ್ ಅನ್ನುವಂಥ ಸಾವಿರಾರು ಹೂಗಳಿರುವಂತಹ ಒಂದು ಗಾರ್ಡನ್ ತರಹ ಇರುವಂತಹ ಒಂದು ಜಾಗವನ್ನು ನೋಡ್ತಾರೆ. ಅದು ಲೇಕ್ಗೆ ಅಂದರೆ ಒಂದು ಕೆರೆಯ ಸಮೀಪದಲ್ಲಿರುವಂತಹ ಒಂದು ಲೇಕನ್ನು ನೋಡ್ತಾರೆ. ದ ಫ್ಲವರ್ಸ್ ಆರ್ ಡ್ಯಾನ್ಸಿಂಗ್ ಹ್ಯಾಪಿಲಿ ಇನ್ ದ ಬ್ರೀಸ್. ಅದೇನು ಗಾಳಿ ಬರ್ತಾ ಇದೆ ಅಲ್ವಾ, ಬ್ರೀಸ್ ತಣ್ಣನೆ ತಂಪಾದ ಗಾಳಿ ಹೇಗೆ ಬರ್ತಾ ಇದೆ, ಆ ಗಾಳಿಗೆ ಒಮ್ಮುಖವಾಗಿ ಎಲ್ಲ ಹೂಗಳು ಡ್ಯಾನ್ಸ್ ಮಾಡ್ತಾ ಇತ್ತು ಎನ್ನುವುದನ್ನು ಇಲ್ಲಿ ಕವಿ ಹೇಳ್ತಾರೆ. ಅವರು ನೋಡಿದ್ದನ್ನು ಸುಂದರವಾಗಿ ಈ ಥರ ಬರೀತಾರೆ. ಅಂದರೆ ಹೂ ಯಾವಾಗಲೂ ಡ್ಯಾನ್ಸ್ ಮಾಡೋದಿಲ್ಲ, ಬಟ್ ಅದು ಮಾಡುವವೇ ಆ ಒಂದು ಆ ತಣ್ಣನೆ ತಂಪಾದ ಗಾಳಿ ಬರುತ್ತಲ್ಲ, ಆ ಗಾಳಿಗೆ ಅದು ಹೇಗೆ ಅಲುಗಾಡ್ತದಲ್ಲ ಅದನ್ನು ಒಂದು ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಾ ಇದೆ ಎನ್ನುವುದನ್ನು ಇಲ್ಲಿ ಕವಿ ಹೇಳ್ತಾರೆ. ದ ಪೋಯೆಟ್ ಫೀಲ್ ಸರ್ಪ್ರೈಸ್ಡ್ ಆ್ಯಂಡ್ ಡಿಲೈಟೆಡ್. ಅವರಿಗೆ ಖುಷಿ ಆಗ್ತದೆ ಮತ್ತು ತುಂಬ ಡಿಲೈಟ್ ಆಗ್ತದೆ, ತುಂಬ ಹಾರ್ಟ್ ಎಲ್ಲ ಅವ್ರ ಹೃದಯ ಒಂದೇ ಸಲ ಖುಷಿಯಾಗಿ ಹೇಳ್ತದೆ. ದ ಫ್ಲವರ್ಸ್ ಲುಕ್ ಬ್ರೈಟರ್ ದೆನ್ ದ ಸ್ಪಾರ್ಕ್ಲಿಂಗ್ ವೇವ್ಸ್ ಆಫ್ ದ ಲೇಕ್ ಅಂತ ಇಲ್ಲಿ ಹೇಳ್ತಾರೆ. ದ ಫ್ಲವರ್ಸ್ ಲುಕ್ ಬ್ರೈಟರ್ ದ್ಯಾನ್ ಸ್ಪಾರ್ಕ್ಲಿಂಗ್ ವೇವ್ಸ್ ಆಫ್ ದ ಲೇಕ್ ಅಂತ ಹೇಳ್ತಾರೆ. ಅಂದರೆ ಹೂಗಳು ತುಂಬ ಸುಂದರವಾಗಿ ಹೊಳೆಯುವ ಹಾಗೆ ಕಾಣ್ತದೆ. ಇದು ನಮ್ಮ ಸಮುದ್ರದಲ್ಲಿರುವ ಅಲ್ಲಿ ಏನು ಲೇಕ್ ಇದೆ, ಲೇಕಲ್ಲಿ ಹೇಗೆ ವೇವ್ಸ್ಗಳು ಆ ಗಾಳಿಗೆ ಹೇಗೆ ಅಲೆಗಳು ಹೇಗೆ ಡ್ಯಾನ್ಸ್ ಮಾಡ್ತವಲ್ಲ ಅದೇ ಥರ ಈ ಹೂಗಳು ಕೂಡ ಸ್ಪಾರ್ಕ್ಲಿಂಗ್ ಆಗಿ ತುಂಬ ಹೊಳಿತವೆ, ಶೈನ್ ಆಗಿ ಗೋಲ್ಡನ್ ಡ್ಯಾಫೋಡಿಲ್ಸ್ಗಳು ಹೊಳಿತವೆ ಅಂತ ಇಲ್ಲಿ ಕವಿ ಹೇಳ್ತಾರೆ. ದೇರ್ ಬ್ಯೂಟಿ ಫಿಲ್ಸ್ ಇಸ್
ಫಿಲ್ಸ್ ಹಿಸ್ ಹಾರ್ಟ್ ವಿತ್ ಹ್ಯಾಪಿನೆಸ್ ಅಂತ. ಅಂದರೆ ಆ ಡ್ಯಾಫೋಡಿಲ್ಸ್, ಗೋಲ್ಡನ್ ಡ್ಯಾಫೋಡಿಲ್ಸ್ ಏನಿದೆ ಹಾಗೆ ನೃತ್ಯ ಮಾಡುವಂತಹ, ಗಾಳಿಗೆ ಒಮ್ಮುಖವಾಗಿ ಎಲ್ಲ ಹೂಗಳು, ಸಾವಿರಾರು ಹೂಗಳು ನೃತ್ಯ ಮಾಡ್ತಾ ಇರುವುದು ಒಂದೇ ಸಲಕ್ಕೆ, ಅದನ್ನೆಲ್ಲ ನೋಡುವಾಗ ಅವರ ಹೃದಯ ತುಂಬ ಸಂತೋಷದಿಂದ ತುಂಬಿ ಬರ್ತಾ ಇದೆ ಅಂತ ಹೇಳಲಾಗ್ತದೆ. ಲೇಟರ್ ವೆನ್ ಎವರ್ ಹಿ ಈಸ್ ಅಲೋನ್ or feels sad, he remembers those beautiful daffodils. Just thinking about them gives him peace and joy ಅಂತ. ಯಾವಾಗಲಾದರೂ ಅವರಿಗೆ ಒಮ್ಮೆ ಏನಾದರೂ ಒಬ್ಬರೇ ಸ್ಯಾಡ್ ಆಗಿ ಅವರ ಮನೆಯಲ್ಲಿ ಇದ್ದಾಗ, ಅಥವಾ ಅವರು ಸುಮ್ಮನೆ ಹಿಂಗೆ ಹೊರಗೆ ಮಲಗಿದಾಗ, ಯಾವಾಗಲಾದರೂ ಅವರ ಜೀವನ ತುಂಬ ನಿರಾಸದಾಯಕ ಅಂತ ಅನಿಸುವಾಗೆಲ್ಲ ಅವರಿಗೆ ಹೂಗಳು, ಗೋಲ್ಡನ್ ಬಣ್ಣದಲ್ಲಿರುವಂಥ ಬ್ಯೂಟಿಫುಲ್ ಡ್ಯಾಫೋಡಿಲ್ಸ್ಗಳೇನಿದೆ ಇದನ್ನು ನೋಡಿದ್ದನ್ನು ಅವರು ನೆನಪಿಸಿಕೊಂಡಾಗ ಅವರ ಹೃದಯ ಮತ್ತೆ ಶಾಂತತೆಗೆ ಹೋಗ್ತದೆ, ಅಥವಾ ಮತ್ತೆ ಅವರಿಗೆ ಜಾಯ್ ಒಂದು ಥರ ಉಲ್ಲಾಸವನ್ನು ನೀಡ್ತದೆ. ಆ ನೆನಪುಗಳು, ಆ ಹೂಗಳನ್ನು ನೋಡಿದ್ದನ್ನು ಅವರು ಮರುಕಳಿಸಿ ನೆನೆಸಿಕೊಂಡಾಗೆಲ್ಲ ಅವು ಮತ್ತೆ ಅವರಿಗೆ ಹೊಸ ಚೈತನ್ಯವನ್ನು ನೀಡ್ತವೆ. ಆ ಹೂಗಳು ಅಷ್ಟು ಸುಂದರವಾಗಿದೆ ಎನ್ನುವುದನ್ನು ಇಲ್ಲಿ ಕವಿ ಹೇಳ್ತಾರೆ. ದ ಪೋಯೆಟ್ ಟೀಚರ್ಸ್ ಅಸ್ ದಟ್ ಬ್ಯೂಟಿಫುಲ್ ಮೆಮೊರೀಸ್ ಆಫ್ ನೇಚರ್ ರಿಮೈನ್ಸ್ ಇನ್ ಅವರ್ ಹಾರ್ಟ್ಸ್ ಫಾರ್ ಎವರ್ ಆ್ಯಂಡ್ ಹೆಲ್ಪ್ ಅಸ್ ಡ್ಯೂರಿಂಗ್ ಡಿಫಿಕಲ್ಟ್ ಟೈಮ್ಸ್ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಈ ಸುಂದರವಾದ ಏನು ಪ್ರಕೃತಿಗಳು ಅಥವಾ ಸುಂದರವಾಗಿ ಇರುವಂತಹ ಪ್ರಕೃತಿಯನ್ನು ನಾವು ನೋಡಿದ ನೆನಪುಗಳೆಲ್ಲ ಏನಿದೆ, ಇವೆಲ್ಲವೂ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರ್ತದೆ. ಮತ್ತು ಅದನ್ನೆಲ್ಲ ನಾವು ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲೆಲ್ಲ ನೆನೆಸಿಕೊಂಡಾಗ ಅವು ಒಂದು ತರಹದ ನಮಗೆ ನೆಮ್ಮದಿಯನ್ನು ನೀಡ್ತವೆ, ಅಥವಾ ಒಂದು ಕ್ಷಣ ನಮಗೆ ಹೊಸ ಚೈತನ್ಯವನ್ನು ನೀಡ್ತದೆ. ಅಷ್ಟು ನೆನಪುಗಳನ್ನು ಈ ಸುಂದರವಾದ ಪ್ರಕೃತಿ ನಮಗೆ ನೀಡ್ತದೆ ಎನ್ನುವುದನ್ನು ಇಲ್ಲಿ ಕವಿ ಹೇಳ್ತಾರೆ. ಓವರಾಲ್ ಈ ಏನು ಕವಿತೆ ಇದೆ, ಡ್ಯಾಫೋಡಿಲ್ಸ್ ಅನ್ನುವಂಥ ಚಾಪ್ಟರ್ ಇದೆ, ಇದರಲ್ಲಿ ನೇಚರ್ ನಮಗೆ ಎಷ್ಟು ಉಲ್ಲಾಸವನ್ನು ನೀಡ್ತದೆ, ಹೊಸ ಚೈತನ್ಯವನ್ನು ನೀಡ್ತದೆ, ಹ್ಯಾಪಿನೆಸ್ ಕೊಡ್ತದೆ ಎನ್ನುವುದನ್ನು ಇಲ್ಲಿ ಕವಿ ಹೇಳ್ತಾರೆ. ನೇಚರ್ ಗಿವ್ಸ್ ಹ್ಯಾಪಿನೆಸ್, ಪೀಸ್ ಆ್ಯಂಡ್ ಬ್ಯೂಟಿಫುಲ್ ಮೆಮೊರೀಸನ್ನು ನಮಗೆ ಕೊಡ್ತಾರೆ ಎನ್ನುವಂಥದ್ದೇ ಓವರಾಲ್ ಇದು ಸಮ್ಮರಿ ಆಗಿರ್ತದೆ. ಹಾಗೆಯೇ ದ ಬ್ಯೂಟಿ ಆಫ್ ನೇಚರ್ ರಿಫ್ರೆಶಸ್ ಅವರ್ ಮೈಂಡ್ಸ್, ಮೇಕ್ ಲೈಫ್ ಜಾಯ್ಫುಲ್ ಅಂತ ಹೇಳ್ತಾರೆ. ಅಂದರೆ ಈ ನೇಚರ್, ಈ ಸುಂದರವಾದ ಪ್ರಕೃತಿ ಏನಿದೆ ಇದು ನಮ್ಮನ್ನು ಯಾವಾಗಲೂ ರಿಫ್ರೆಶ್ ಮಾಡುತ್ತೆ, ಮತ್ತು ನಮ್ಮ ಮನಸ್ಸು ಮತ್ತು ನಮ್ಮ ಯೋಚನಾ ಶಕ್ತಿಯನ್ನು ಯಾವಾಗಲೂ ಹೊಸದಾಗಿ ಕೊಡ್ತಾ ಇರ್ತದೆ, ಅಥವಾ ಹೊಸ ಚೈತನ್ಯವನ್ನು ನಮ್ಮ ಮನಸ್ಸಿಗೆ ನೀಡ್ತದೆ. ಅದು ನಮ್ಮನಿಗೆ ಒಂಥರ ಉಲ್ಲಾಸದಾಯಕವನ್ನಾಗಿ ಈ ಪ್ರಕೃತಿ ನಮ್ಮನ್ನು ಇಡ್ತದೆ. ಅಂತಹ ಸುಂದರವಾದ ಮೆಮೊರಿಗಳು ನಮ್ಮನ್ನು ಮತ್ತೆ ಮತ್ತೆ ಹೊಸ ಉಲ್ಲಾಸಕ್ಕೆ, ಹೊಸ ಹರುಷಕ್ಕೆ ಹೋಗುವಂಗೆ ಹಾಗೆ ಮಾಡ್ತವೆ ಎನ್ನುವುದನ್ನು ಇಲ್ಲಿ ಓವರಾಲ್ ಸಮ್ಮರಿಯಲ್ಲಿ ನಾವು ಕೇಳ್ಕೋಬಹುದು. ಹಾಗೆಯೇ ಈ ಡ್ಯಾಫೋಡಿಲ್ ಸಮ್ಮರಿಯಲ್ಲಿರುವಂತಹ ಕೆಲವೊಂದು ಬುಕ್ಕಲ್ಲೇ ಕೊಟ್ಟಿರುವಂಥ ಗ್ಲೋಸರಿಯಲ್ಲಿ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಅದರಲ್ಲೇ ಕೊಟ್ಟಿರ್ತಾರೆ ಕೆಲವೊಂದು ಸಮಾನಾರ್ಥಕ ಪದಗಳೇನಿದೆ, ಸಿನಾನಿಮಸ್ ವರ್ಡ್ಸ್ ಅಂತ ಬರುತ್ತೆ. ಅಂದರೆ ಸಮಾನಾರ್ಥಕ ಪದಗಳೇನಿದೆ ಅದು ಕೊಡ್ತಾರೆ, ಅದರದ್ದೆಲ್ಲ ಅರ್ಥಗಳನ್ನು ನೀವು ಬರಿಬೇಕಾಗ್ತದೆ. ಒಂದು ಸಲ ಪಠ್ಯಭಾಗವನ್ನು ಓದ್ಕೊಳ್ತೀರಲ್ಲ, ಅದೇ ಸಂದರ್ಭದಲ್ಲಿ ಇದೆಲ್ಲ ಒಂದು ವರ್ಡ್ಸ್ಗಳದ್ದು ಸಮಾನಾರ್ಥಕ, ಲೋನ್ಲಿ ಅಂದರೆ ಎಲೋನ್ ಅಂತ ಬರುತ್ತೆ. ಈ ಥರ ಎಲ್ಲವನ್ನು ಒಂದು ಸಲ ಓದ್ಕೊಂಡ್ರೆ ನಿಮಗೆ ಇದು ಒಂದು 5 ಮಾರ್ಕ್ಸಿಗೆಲ್ಲ ಸಮಾನಾರ್ಥಕ ಪದಗಳು ಬರೋದ್ರಿಂದ ಓದ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಹಾಗೆಯೇ ನಾವು ಕೊನೆಯ ಇನ್ನೊಂದು ಪಠ್ಯಭಾಗದಲ್ಲಿ ಸಾರಾಂಶವನ್ನು ರಿವಿಷನ್ ಮಾಡೋದಾದರೆ, ವಿಲಿಯಂ ವರ್ಡ್ಸ್ ಅವರೇ ಬರೆದಿರುವಂತಹ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್. ಈಗಾಗಲೇ ನಾವು ತಿಳ್ಕೊಂಡಿರುವಂತಹ ವಿಲಿಯಂ ವರ್ಡ್ಸ್ ವರ್ತ್ ಏನಿದ್ದಾರೆ, ಅವರೊಬ್ಬರು ನೇಚರ್ ಪೋಯೆಟ್ ಆಗಿರ್ತಾರೆ. ಅವರು ಕೂಡ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಬಗ್ಗೆ ಒಂದು ಕವನವನ್ನು ಬರೀತಾರೆ. ಅದರದ್ದು ಸಾರಾಂಶವನ್ನು ನಾನು ಬ್ರೀಫಾಗಿ ಹೇಳ್ತೇನೆ. ಸೊ ಪೋಯೆಟ್ ವಿಲಿಯಂ ವರ್ಡ್ಸ್ವರ್ತ್ ಬರೆದಿರ್ತಾರೆ, ದಿಸ್ ಪೋಯಮ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಲಂಡನ್ ಇನ್ ದ ಅರ್ಲಿ ಮಾರ್ನಿಂಗ್. ಅಂದರೆ ಲಂಡನ್ ಸಿಟಿ ಹೇಗಿದೆ, ಅರ್ಲಿ ಮಾರ್ನಿಂಗ್ ಆಗಿ ಹೇಗೆ ಕಾಣ್ತದೆ ಅನ್ನೋದನ್ನು ಈ ಪೋಯಮಲ್ಲಿ ಕವಿ ಬರೀತಾರೆ. ದ ಪೋಯೆಟ್ ಈಸ್ ಸ್ಟ್ಯಾಂಡಿಂಗ್ ಆನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಆ್ಯಂಡ್ ಲುಕಿಂಗ್ ಎಟ್ ದ ಸಿಟಿ. ಎವ್ರಿಥಿಂಗ್ ಈಸ್ ಪೀಸ್ಫುಲ್ ಆ್ಯಂಡ್ ಕ್ವೈಟ್ ಬಿಕಾಸ್ ದ ಪೀಪಲ್ ಆರ್ ಸ್ಟಿಲ್ ಸ್ಲೀಪಿಂಗ್. ಅಂದರೆ ಅವರು ಅರ್ಲಿ ಮಾರ್ನಿಂಗ್ ಲಂಡನ್ ಸಿಟಿಯನ್ನು ಹೋಗಿ ನೋಡ್ತಾ ಇರುವಾಗ ಅವರು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅನ್ನುವಂತಹ ಏನು ಬ್ರಿಡ್ಜ್ ಇದೆ ಲಂಡನ್ನಲ್ಲಿ, ಅದರ ಮೇಲೆ ಹೋಗಿ ನಿಂತು ಇಡೀ ಸಿಟಿಯನ್ನು ನೋಡ್ತಾರೆ. ಎವ್ರಿಥಿಂಗ್ ಈಸ್ ಪೀಸ್ಫುಲ್, ಕ್ವೈಟ್, ಎಲ್ಲವೂ ತುಂಬ ಶಾಂತವಾಗಿದೆ ಮತ್ತು ಮೌನವಾಗಿದೆ, ಸೌಂಡ್ ಏನು ಇಲ್ಲ ಇರ್ತದೆ ಅಲ್ಲಿ. ಯಾಕಂದರೆ ಪೀಪಲ್ ಎಲ್ಲ, ಇಡೀ ಪ್ರಪಂಚ ಅಂದರೆ ಲಂಡನ್ ಸಿಟಿನೇ ಮಲಗಿರ್ತದೆ, ಜನರೆಲ್ಲ ಮಲಗಿರ್ತಾರೆ. ಅವರು ಅರೌಂಡ್ 5 to 6 o'clock ಅರ್ಲಿ ಮಾರ್ನಿಂಗ್ಗೆ ಹೋಗಿ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಇಡೀ ಲಂಡನ್ ಸಿಟಿನ ನೋಡ್ತಾರೆ. ಅಂಥ ಸಂದರ್ಭದಲ್ಲಿ ಜನರೆಲ್ಲರೂ ಎದ್ದಿರಲ್ಲದೇ ಇರುವುದರಿಂದ ಅದು ತುಂಬ ಮೌನವಾಗಿದೆ ಆ ಸಿಟಿ, ಮತ್ತು ತುಂಬ ಸುಂದರವಾಗಿ ಶಾಂತವಾಗಿದೆ ಎನ್ನುವುದನ್ನು ನಾವಿಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡ್ಬೋದು. ದ ರಿವರ್ ಫ್ಲೋಸ್ ಜೆಂಟ್ಲಿ, ದ ಏರ್ ಈಸ್ ಫ್ರೆಶ್ ಆ್ಯಂಡ್ ದ ಸನ್ ಶೈನ್ಸ್ ಬ್ರೈಟ್ಲಿ ಆನ್ ದ ಬಿಲ್ಡಿಂಗ್ಸ್. ದೇರ್ ಈಸ್ ನೋ ಸ್ಮೋಕ್, ಟ್ರಾಫಿಕ್ ಆ್ಯಂಡ್ ನಾಯ್ಸ್ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಅಲ್ಲಿರುವಂಥ ಬ್ರಿಡ್ಜಲ್ಲಿ ಕೆಳಗಡೆ ಇರುವಂಥ ಹೊಳೆ ನದಿ ಏನಿದೆ ಅದು ಜೆಂಟಲಾಗಿ, ಅಂದರೆ ಒಂದು ನಿಧಾನವಾಗಿ ಹರಿತಾ ಇದೆ.
ಗಾಳಿಗಳು ತುಂಬ ಫ್ರೆಶ್ ಆಗಿದೆ ಮತ್ತು ಸೂರ್ಯನ ಹೊಂಗಿರಣಗಳು ತುಂಬ ಬ್ರೈಟಿಯಾಗಿ ಬಿಲ್ಡಿಂಗ್ಗಳ ಮೇಲ್ಗಡೆ ಬೀಳ್ತಾ ಇದೆ. ಅದು ಬಿಲ್ಡಿಂಗ್ಗಳಿಗೆ ಮಿದ್ದು ರಿಫ್ಲೆಕ್ಟ್ ಆಗುವಾಗ ಒಂದು ಶೈನ್ ಥರ ಬರ್ತಾ ಇದೆ. ಆ ಶೈನಿಂಗ್ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಸೂರ್ಯನ ಹೊಂಗಿರಣ ಯಾವಾಗಲೂ ಬರ್ತಾ ಇದ್ರೂ ಕೂಡ ಆ ದಿನ ಅವರಿಗೆ ವಿಶೇಷವಾಗಿ ಕಾಣ್ತದೆ. ದರ್ ಈಸ್ ನೋ ಸ್ಮೋಕ್, ಅಲ್ಲಿ ಯಾವುದೇ ಹೊಗೆ ಇಲ್ಲದಿರುವುದರಿಂದ, ಟ್ರಾಫಿಕ್ ಮತ್ತು ಸದ್ದು ಗದ್ದಲ ಏನು ಇಲ್ಲದಿರುವುದರಿಂದ ಇನ್ನು ಆ ದಿನ ಅವರಿಗೆ ಮತ್ತೆ ಆ ಕ್ಷಣ ಅದೇನು ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಇದೆಯಲ್ಲ ಅದು ಅವರಿಗೆ ಮತ್ತಷ್ಟು ವಿಶೇಷವಾಗಿ ಅವತ್ತು ಕಾಣ್ತದೆ. ದ ಪೋಯೆಟ್ ಸೇಸ್ ದಟ್ ಹಿ ಹ್ಯಾಸ್ ನೆವರ್ ಸೀನ್ ಸಚ್ ಎ ಬ್ಯೂಟಿಫುಲ್ ಆ್ಯಂಡ್ ಕಾಮ್ ಸೀನ್ ಬಿಫೋರ್. ಯಾವತ್ತು ಪೋಯೆಟ್ ಅನ್ನುವಂಥವ್ರು ಏನಿದ್ದಾರೆ ಯಾವತ್ತೂ ಕೂಡ ಇಷ್ಟು ಸುಂದರವಾಗಿ ಮತ್ತು ಇಷ್ಟು ಕಾಮ್ ಆಗಿರುವಂಥ ಒಂದು ಸೀನನ್ನು, ದೃಶ್ಯವನ್ನು ಯಾವತ್ತೂ ನೋಡಿರಲಿಲ್ಲ ಅಂತ ಹೇಳ್ತಾರೆ. ಇದಕ್ಕಿಂತ ಮೊದಲು ಯಾವತ್ತೂ ನಾನು ನೋಡಿಲ್ಲ. ಹಿ ಫೀಲ್ಸ್ ದಟ್ ಸಿಟಿ ಈಸ್ ವೇರಿಂಗ್ ಬ್ಯೂಟಿಫುಲ್ ಕ್ಲೋತ್ಸ್ ಇನ್ ದ ಮಾರ್ನಿಂಗ್ ಸನ್ಲೈಟ್. ಅಂದರೆ ಅವರು ಯಾವ ಥರ ಫೀಲ್ ಮಾಡ್ತಾರೆ ಅಂದರೆ ಇಡೀ ಸಿಟಿನ ಮಾರ್ನಿಂಗನ್ನೇ ಹೊದ್ದು ಮಲಗಿದೆ ಎನ್ನುವ ಹಾಗೆ ಸೂರ್ಯನ ಹೊಂಗಿರಣದ ಬೆಳಕಿನಿಂದ ಇಡೀ ಸಿಟಿ, ಲಂಡನ್ ಸಿಟಿ ಅನ್ನುವಂಥದ್ದೇನಿದೆ ಅದೆಲ್ಲವನ್ನು ಹೊದ್ದು ಮಲಗಿದ ಹಾಗೆ ಕಾಣ್ತದೆ. ಅಷ್ಟು ಸುಂದರವಾಗಿ ಆ ಪ್ರಕೃತಿ ಅಂತಹ ಬೆಳಗಿನ ಜಾವದಲ್ಲಿ ಕಾಣ್ತಾ ಇದೆ ಎನ್ನುವುದನ್ನು ಬರೀತಾರೆ. Usually cities are crowded and noisy, but at this time London looks fresh, clean and full of nature beauty. ಯಾವಾಗಲೂ ಸಿಟಿ ಅನ್ನುವಂಥದ್ದು ತುಂಬ ಕ್ರೌಡ್ ಆಗಿರ್ತದೆ, ನಾಯ್ಸಿ ಅಂದರೆ ಸದ್ದು ಗದ್ದಲದಿಂದ ಅಥವಾ ಗುಂಪುಗಾರಿಕೆಯಿಂದಲೇ ಕೂಡ್ಕೊಂಡಿರ್ತದೆ. ಆದರೆ ಈ ಸಲ ಲಂಡನ್ ಸಿಟಿ ತುಂಬ ಫ್ರೆಶ್ ಆಗಿ ಕಾಣ್ತಾ ಇದೆ, ತುಂಬ ಕ್ಲೀನಾಗಿ ಕಾಣ್ತಾ ಇದೆ ಮತ್ತು ಫುಲ್ ಆಫ್ ನ್ಯಾಚುರಲ್ ಬ್ಯೂಟಿ. ಪ್ರಾಕೃತಿಕವಾಗಿ ಅದರಷ್ಟೇ ಯಾವುದೇ ಒಂದು ಆಡಂಬರವಿಲ್ಲದೆ ಅದು ಎಂತ ಹೇಳ್ತಾರೆ, ನೈಸರ್ಗಿಕವಾಗಿ ಸುಂದರವಾಗಿ ಕಾಣ್ತಾ ಇದೆ. ಯಾವಾಗಲೂ ಇರುವುದಕ್ಕಿಂತ ಕಲ್ಪನೆ, ನಮ್ಮ ಕವಿಗಳೇನಿದ್ದಾರೆ ವರ್ಡ್ಸ್ವರ್ತ್ ಅವರ ಕಲ್ಪನೆಯಲ್ಲಿ ನೇಚರ್ ಆ ದಿನ ಅವರಿಗೆ ಮತ್ತಷ್ಟು ಸುಂದರವಾಗಿ ಕಾಣ್ತದೆ. ಕಾರಣ ಯಾಕಂದರೆ ಅವರು ಬೆಳಗಿನ ಜಾವಕ್ಕೆ ಹೋಗಿ ಲಂಡನ್ ಸಿಟಿಯನ್ನು ನೋಡ್ತಾರೆ ಮತ್ತು ಇಡೀ ಸಿಟಿಗಳು ಮಲಗಿದೆ ಅಂದರೆ ಬೆಳಗಿನ ಜಾವ ಆಗಿದ್ದರೆ ಎಲ್ಲ ಜನರು ಕೂಡ ಮಲಗಿರುವುದರಿಂದ ಯಾವುದೇ ಸದ್ದು ಗದ್ದಲ, ನಾಯ್ಸ್ ಅಥವಾ ವೆಹಿಕಲ್ಗಳ ಸೌಂಡ್ ಇಲ್ಲದೆ ಅಥವಾ ಪೊಲ್ಯೂಷನ್ ಇಲ್ಲದೆ ಏನೂ ಇಲ್ಲದೆ ಸಿಟಿ ಸುಂದರವಾಗಿ ಕಾಣುವುದು ಆ ದಿನ ಆ ಕಾರಣಕ್ಕಾಗಿ. ಹಾಗೆಯೇ ಬೆಳಗಿನ ಜಾವವಾದ್ದರಿಂದ ಸೂರ್ಯನ ಹೊಂಗಿರಣಗಳು ಆಗ ತಾನೇ ನೆಲಕ್ಕೆ ಟಚ್ ಮಾಡುವ ಆ ಸಂದರ್ಭದಲ್ಲಿ ನೇಚರ್ ಎಲ್ಲ ಸಮಯಕ್ಕಿಂತಲೂ ಆ ಬೆಳಗಿನ ಜಾವದಲ್ಲಿ ನೇಚರ್ ಎಕ್ಸ್ಟ್ರಾ ನಮಗೆ ಸುಂದರವಾಗಿ ಕಾಣ್ತದೆ ಎನ್ನುವುದನ್ನು ಇಲ್ಲಿ ಕವಿ ಹೇಳ್ತಾರೆ. ಸೊ ಓವರಾಲ್ ಇದು ಸಮ್ಮರಿ ಏನಂದರೆ ದ ಪೋಯೆಟ್ ಅಡ್ಮೈರ್ಸ್ ದ ಪೀಸ್ಫುಲ್ ಬ್ಯೂಟಿ ಆಫ್ ಲಂಡನ್ ಇನ್ ದ ಅರ್ಲಿ ಮಾರ್ನಿಂಗ್. ಅವರಿಗೆ ತುಂಬ ಪ್ರೀತಿ ಆಗ್ತದೆ, ಅಂದರೆ ತುಂಬ ಅವರಿಗೆ ಇಷ್ಟ ಆಗ್ತದೆ ಆ ಶಾಂತವಾಗಿರುವಂಥ ಸುಂದರವಾಗಿರುವಂಥ ಅರ್ಲಿ ಮಾರ್ನಿಂಗ್ ಆಗಿ ಬೆಳಗಿನ ಜಾವದಲ್ಲಿರುವಂಥ ಲಂಡನ್ ಸಿಟಿ ಅವರನ್ನು ತುಂಬ ಅಡ್ಮೈರ್ ಮಾಡ್ತದೆ ಅಥವಾ ತುಂಬ ಅವರಿಗೆ ಇಷ್ಟ ಆಗ್ತದೆ ಅನ್ನೋದೇ ಓವರಾಲ್ ಇದು ಸಮ್ಮರಿ ಆಗಿರ್ತದೆ. ಈವನ್ ಅ ಬ್ಯುಸಿ ಸಿಟಿ ಕ್ಯಾನ್ ಲುಕ್ ಬ್ಯೂಟಿಫುಲ್ ವೆನ್ ಇಟ್ ಈಸ್ ಕಾಮ್ ಆ್ಯಂಡ್ ಪೀಸ್ಫುಲ್. ಅಂದರೆ ಎಂತಹ ಒಂದು ಬ್ಯುಸಿಯೆಸ್ಟ್ ಸಿಟಿ ಆದರೂ ಕೂಡ ಅದೊಂದು ಯಾವುದೇ ಸದ್ದುಗದ್ದಲ ಏನೂ ಇಲ್ಲದ ಒಂದು ಬೆಳಗಿನ ಜಾವ ಅಥವಾ ಏನು ಒಂದು ವೆಹಿಕಲ್ ಏನು ಓಡಾಡದಿರುವಂಥ ಸಮಯ ಅಥವಾ ಪೀಸ್ಫುಲ್ ಆಗಿರುವಾಗ ಒಂದು ಆ ಏರಿಯಾ ಏನಿದೆ ಯಾವಾಗಲೂ ನೋಡೋದಕ್ಕಿಂತ ಆ ಕ್ಷಣದಲ್ಲಿ ಅದು ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಓವರಾಲ್ ಇವರು ಫಸ್ಟ್ 2 ಚಾಪ್ಟರ್ ಏನಿದೆ ಅದು ವಿಲಿಯಂ ಶೇಕ್ಸ್ಪಿಯರ್ ಪ್ರೀತಿಯ ಬಗ್ಗೆ ಬರೆದದ್ದು, ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಂತ. ಹಾಗೆಯೇ ಇನ್ನೊಂದು ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮೌನ್ಮೆಂಟ್ಸ್ ಅನ್ನುವಂತಹದ್ದನ್ನು 2 ಚಾಪ್ಟರನ್ನು ವಿಲಿಯಂ ಶೇಕ್ಸ್ಪಿಯರ್ ಬರೀತಾರೆ. ಹಾಗೆಯೇ ದ ಡ್ಯಾಫೋಡಿಲ್ಸ್ ಮತ್ತು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅನ್ನುವಂಥ 2 ಕವಿತೆಯನ್ನು ವಿಲಿಯಂ ವರ್ಡ್ಸ್ವರ್ತ್ ಅವರು ನೇಚರ್ ಪೋಯೆಟ್ ಆಗಿರುವಂಥ ವಿಲಿಯಂ ವರ್ಡ್ಸ್ವರ್ತ್ ಬರೀತಾರೆ. ಇದಿಷ್ಟು 4 ಚಾಪ್ಟರ್ ಏನಿದೆ ನಾನು ರಿವಿಷನ್ ಮಾಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇದಿಷ್ಟು ಚಾಪ್ಟರ್ ಕೂಡ ಎಕ್ಸಾಮ್ಗೆ ಖಂಡಿತ ಬಂದೇ ಬರುವಂಥದ್ದಾಗಿರ್ತದೆ. ಸೊ ನೀವು ಇದಿಷ್ಟನ್ನು ಇಂಗ್ಲೀಷಲ್ಲಿ ಒಂದು ಸಲ ಓದ್ಕೊಂಡು ಕನ್ನಡದಲ್ಲಿ ಸಾರಾಂಶವನ್ನು ತಿಳ್ಕೊಂಡು ಎಕ್ಸಾಮ್ಗೆ ಬರೆದು ನಿಮಗೆ ಬರೀಲಿಕ್ಕೆ ಸ್ವಲ್ಪ ಈಸಿ ಆಗ್ಬೋದು. ಹಾಗೆ ಇದ್ರದ್ದೆಲ್ಲ ಸಿನಾನಿಮಸ್ ವರ್ಡಿಂದ ಸಮಾನಾರ್ಥಕ ಪದಗಳನ್ನು ಕೂಡ ಒಂದು ಸಲ ನೋಡಿ ಸ್ವಲ್ಪ ಎಕ್ಸಾಮ್ಗೆ ಅದರಲ್ಲಿ ಕೂಡ ಸ್ವಲ್ಪ ಮಾರ್ಕ್ಸ್ ತೆಗಿಲಿಕ್ಕೆ ಈಸಿ ಆಗ್ತದೆ. ಹಾಗೆಯೇ ನಾನಿದೇನು ಓವರಾಲ್ ಸಮ್ಮರ್ ಇದೆ ಇದನ್ನು ಬರ್ಕೊಂಡು ಪ್ರಿಂಟ್ ತೊಗೊಂಡು ನಾನು ಇವತ್ತು ನಿಮಗೆ ಕ್ಲಾಸ್ ಮಾಡಿದ್ದೇನೆ. ಇನ್ ಕೇಸ್ ನಿಮಗೆ ಸ್ವಲ್ಪ ಸಮ್ಮರಿ ಬೇಕಾದರೆ, ಇಂಗ್ಲೀಷಲ್ಲಿ ಸಮ್ಮರಿ ಏನಾದರೂ ಬೇಕಾದರೆ ನನಗೆ ಮೆಸೇಜ್ ಹಾಕಿ ನಾನು ಆದಷ್ಟು ಯಾವುದು ಸಮ್ಮರಿ ಬೇಕಂತ ಹೇಳಿ, ನಂದು ಜಸ್ಟ್ ಡೀಟೇಲಾಗಿ ಬರೆದಿಲ್ಲ, ಓವರಾಲ್ ಇದು ರಿವಿಷನ್ಗೋಸ್ಕರ ಸಣ್ಣದಾಗಿ ಟಿಪ್ಪಣಿ ಮಾಡ್ಕೊಂಡಿರೋದು ನಾನು. ಇದು ನಿಮಗೆ ಬೇಕಂದರೆ ನೀವು ನನಗೆ ಹೇಳ್ಬೋದು, ಬಟ್ ಇಷ್ಟನ್ನೇ ನೀವು ಬರೆದ್ರೆ ಸಾಕಾಗೋದಿಲ್ಲ. ಇದರ ಬಗ್ಗೆ ನೀವು ಒಂದೊಂದು ಲೈನನ್ನು ಕೂಡ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗ್ತದೆ. ಇದು ರಿವಿಷನ್ಗಾಗಿರೋದ್ರಿಂದ ನಾನು ಸಣ್ಣ ಸಣ್ಣ ಟಿಪ್ಪಣಿಯಾಗಿ ಬರೆದಿದ್ದೀನಿ ಓವರಾಲ್. ಬೇಕಾದರೆ ಇರೋದು ಇನ್ನೊಂದು ಕ್ಲಾಸ್ ನಿಮಗೆ ಸಪ್ರೇಟಾಗಿ ನಾನು ಹಾಕಿದ್ದೀನಿ 4 ಕ್ಲಾಸ್ ಕೂಡ, ಅದನ್ನು ಕೂಡ ನೀವು ನೋಡ್ಕೋಬೋದು.
ಹಾಗೆಯೇ ನಿಮ್ಗೆ ಈಚ್ ಕ್ಲಾಸ್ ಇದು ಸಪ್ರೇಟ್ ಇಂಗ್ಲೀಷ್ ಪ್ಲಸ್ ಕನ್ನಡ ಎರಡರಲ್ಲೂ ಸಾರಾಂಶ ಬೇಕಂದರೆ ನನಗೆ ದಯವಿಟ್ಟು ಮೆಸೇಜ್ ಮಾಡಿ. ಯಾಕಂದರೆ ಪ್ರೀವಿಯಸ್ ನಾನು ಬರೀ ಸಾರಾಂಶ ಕನ್ನಡದಲ್ಲಷ್ಟೇ ಹೇಳಿರೋದು, ಇಂಗ್ಲೀಷಲ್ಲಿ ಅದು ಬುಕ್ಕಲ್ಲಿ ಏನಿದೆ ಅದನ್ನು ರೀಡ್ ಮಾಡಿಕೊಂಡು ಕನ್ನಡದಲ್ಲಿ ಸಾರಾಂಶವನ್ನು ಹೇಳಿದ್ದೇನೆ. ಇನ್ ಕೇಸ್ ನಿಮಗೆ ಇಂಗ್ಲೀಷಲ್ಲೇ ಕಂಪ್ಲೀಟ್ ಸಾರಾಂಶನೂ ಕೂಡ ಬೇಕು ಅಂತಂದರೆ ನನಗೆ ದಯವಿಟ್ಟು ಮೆಸೇಜ್ ಮಾಡಿ. ಸಪ್ರೇಟಾಗಿ ನಾನು ಇಂಗ್ಲೀಷಲ್ಲಿ ಸಾರಾಂಶವನ್ನು ಕೂಡ ಹಾಕ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.